ನಮ್ಮಲ್ಲಿ ತುಮಕೂರು ಗ್ರಾಮಾಂತರ ವಿಧಾನ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು 11 ಗ್ರಾಮ ಪಂಚಾಯತಿನ ಈಗ ಕಾರ್ಪೊರೇಷನ್ಗೆ ತುಮಕೂರು ಕಾರ್ಪೊರೇಷನ್ ಸೇರಿಸಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆದರೆ ನಾವು ಅಲ್ಲಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರು ಬೇಡ ಅಂತ ಹೇಳಿ ರೆಸೊಲ್ಯೂಷನ್ ಮಾಡಿದ್ದಾರೆ. ಆದರೂ ಕೂಡ ಅದು ಯಾವ ವನದಂಡ ಇಟ್ಕೊಂಡು ಈಗ ಇವರು ಸೇರಿಸಿ ಹೇಳ್ತಾರೆ. ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತವ್ರಿಗೆ ಆಲ್ ಇಂಡಿಯಾ ಡೈರಿ ಇದೆ. ಅಲ್ಲ, ನಮಗೆ ಅಲ್ಲಿ ಕೆಲವರು ಒಪ್ಪಿದ್ರೆ ಪರವಾಗಿಲ್ಲ. ನಿಮ್ಗೆ ಬೇಕಾ ಬೇಡವಾ? ಅಲ್ಲ, ನನಗೇನು ಬೇಡ. ಅದು ಅದು ಮಾನ್ಯ ಸಭಾಧ್ಯಕ್ಷ ನೋಡಿ, ಇದೇ ಸಮಸ್ಯೆ ಸಭಾಧ್ಯಕ್ಷ. ಈಗ ಕೆಲವು ಸೇರಿಸಿದ್ನ ಅವರು ಸೇರಿಸಬೇಡಿ ಅಂತಾರೆ. ಇಲ್ಲ, ನೀವು ಯಾವ ಆರ್ದಿದ್ನ ಇವರು ಸೇರಿಸಿ ಅಂತ ಹೇಳ್ತಾರೆ. ಸೇರಿಸಿದ್ದು ಅವ್ರು ತೆಗಿ ಅಲ್ಲ. ನನಗೆ ಒಂದು ಸುರೇಶ್ ಮಾನ್ಯ ಸಚಿವರೇ, ನಾವು ಸೇರ್ಸೋದಕ್ಕೇನಿಲ್ಲ. ಎಷ್ಟು ಗ್ರಾಂಟ್ ಕೊಡ್ತೀರಾ ಹೇಳಿ? ಸುಮ್ಮನೆ ಸೇರಿಸ್ಬಿಟ್ಟು ಕೆಲವರು ಕಡೆ ನೀರಿಲ್ಲ, ಒಳ ಚರಂಡಿ ಇಲ್ಲ. ಮಾನ್ಯ ಸುರೇಶ್ ಅವರೇ, ಇದೇ ಪ್ರಪ್ರಥಮ ಬಾರಿಗೆ ಹಿಸ್ಟ್ರಿಲಿ ಪ್ರತಿಯೊಂದು ಕಾರ್ಪೊರೇಷನ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 200 ಕೋಟಿ ಕೊಟ್ಟಿರೋದು. 12 ಮಹಾನಗರ ಪಾಲಿಕೆಗಳಿಗೆ 2400 ಕೋಟಿ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಯಾವುದು ಹಿಸ್ಟ್ರಿಲಿ ಯಾವುದೇ ಮುಖ್ಯಮಂತ್ರಿಗಳ ಕಾಲದಲ್ಲಿ, ಯಾವುದೇ ಸರ್ಕಾರ ಇದ್ದಂಥ ಕಾಲದಲ್ಲಿ ಮಹಾನಗರ ಪಾಲಿಕೆಗಳಿಗೆ ಸ್ಪೆಷಲ್ ಗ್ರಾಂಟ್ ಆಗಿ 200 ಕೋಟಿ ಕೊಟ್ಟಿರಲಿಲ್ಲ. ಎಲ್ಲ ಮಹಾನಗರ ಪಾಲಿಕೆ, ಪ್ರತಿಯೊಂದು ಮಹಾನಗರ ಪಾಲಿಕೆಗೆ 200 ಕೋಟಿ ಪ್ರಕಾರ ಸಭಾಧ್ಯಕ್ಷ ಪ್ರಪ್ರಥಮ ಮಂಗಳೂರು ಸೇರಿಸಿ ಸಭಾಧ್ಯಕ್ಷ. ನಿಮಗೇನೆ ಗೊತ್ತು, 2400 ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ. ಎಷ್ಟು ಮಹಾನಗರ ಪಾಲಿಕೆ ತುಮಕೂರಿಗೆ 200 ಕೋಟಿ ಬರ್ತದೆ, ಅದು ನೀವು ಯಾವ ಸೇರಿಸಿದ್ದೀವಿ ನಾವು ಆ ಜಾಗಕ್ಕೆ ಬರ್ತದೆ ಸಭಾಧ್ಯಕ್ಷ. ಇಟ್ಸ್ ನ್ಯಾಚುರಲ್ ಸಭಾಧ್ಯಕ್ಷ. ಆದ್ದರಿಂದ ಮಾನ್ಯ ಶಾಸಕರು ಕೇಳಿದ್ದು ಕುಮಟಾ, ಇದನ್ನು 20,000 ಮೇಲೆ ಆದ ಪಕ್ಷದಲ್ಲಿ ಮಾತ್ರ ಇದನ್ನು ಸೀರಿಯಸ್ ಆಗಿ ತಗೊಂಡು 2011 ಜನಗಣತಿ ಪ್ರಕಾರನೇ ಸಭಾಧ್ಯಕ್ಷ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಸಾಧ್ಯ. ಆದ್ರೂ ಇನ್ನೊಮ್ಮೆ ನಾನು ಪ್ರಸ್ತಾವನೆ ಸಲ್ಲಿಸಿ DC ಹತ್ರ ರಿಪೋರ್ಟ್ ತಗೊಂಡು ಇದನ್ನ ಮುಂದಿನ ಸಮಯದಲ್ಲಿ ನೋಡ್ತೀನಿ ಸಭಾಧ್ಯಕ್ಷ. ಸಚಿವರು ಮನಸ್ಸು ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ನನ್ಗೆ ಗೊತ್ತಿದೆ. ದಯವಿಟ್ಟು ಒಂದ್ ಮಾಡ್ಕೊಡಿ. ಆಶ್ವಾಸನೆ ಬೇಡ, ಮಾಡ್ಕೊಡಿ. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 980 ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರೂರು ಸುರೇಶ್ ಹತ್ರ ನಾನು ಕೇಳಲಿಕ್ಕೆ ಪಡಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉಡುಪಿ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿ ಉಡುಪಿ ನಗರಸಭೆ ಬರ್ತದೆ. ಸುಮಾರು ನನ್ನ ಕ್ಷೇತ್ರದ 60% ಉಡುಪಿ ನಗರಸಭೆ ವ್ಯಾಪ್ತಿಗೆ ಬರ್ತದೆ. ಕಳೆದ 3 ಮಳೆಗಾಲದಲ್ಲಿ 23, 24 ಮತ್ತು 25ರಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಇರ್ಬೋದು, ಚರಂಡಿಗಳು ಕೂಡ ನೆಲ ಕಚ್ಚಿ ಹೋಗಿ ಇವತ್ತು ಜನಸಾಮಾನ್ಯರಲ್ಲಿ ನಡೆದಾಡಲಿಕ್ಕಾಗಲಿ, ವಾಹನದಲ್ಲಿ ಹೋಗಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷರಿಗೆ ಗೊತ್ತಿದ್ದಾಗೆ ನಮ್ಮ ಭಾಗ ಒಂದು ಕಡೆ ಸಮುದ್ರ ಆಗಿದ್ದರೆ, ಇನ್ನೊಂದು ಕಡೆ ಅತಿ ಹೆಚ್ಚು ನದಿ ಇರ್ಬೋದು, ಇನ್ನೇ ನಮ್ಮ ಬ್ಯಾಕ್ ವಾಟರ್ ಇರುವಂಥ ಪ್ರದೇಶಗಳು. ಅದರಿಂದಾಗಿ ಅತಿ ಹೆಚ್ಚು ಮಳೆಯಿಂದ ಈಗಾಗಲೇ ವರದಿ ಪ್ರಕಾರ ಸುಮಾರು 100 ಕೋಟಿಗೂ ಮಿಕ್ಕಿದ ಈ ಒಂದು ಹಾನಿಗಳಾದ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಒಂದು ಕಡೆ ಮಲ್ಪೆ ಮೀನುಗಾರಿಕೆ ಬಂದರು ಇರ್ಬೋದು, ಇನ್ನೊಂದೆಡೆ ಉಡುಪಿ ಶ್ರೀಕೃಷ್ಣ ಮಠ, ಮಣಿಪಾಲದ ಶಿಕ್ಷಣ ಸಂಸ್ಥೆಗಳಿಗೆ ಬಹಳಷ್ಟು ಜನಸಾಮಾನ್ಯರು ಪ್ರವಾಸಿಗರು ಬರ್ತಾರೆ. ಅದರಿಂದ ನಮ್ಮ ವಿನಂತಿ ಮಾನ್ಯ ಸಚಿವರೇ, ಇವತ್ತು ಜನಸಾಮಾನ್ಯರು ದಿನನಿತ್ಯ ನಗರಸಭಾ ಸದಸ್ಯರು ಇರ್ಬೋದು, ನಮ್ಮ ನಗರಸಭಾ ಅಧ್ಯಕ್ಷರು ನಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಯಾವುದೇ ಒಂದು ಪ್ಯಾಚ್ ವರ್ಕ್ ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ. ಅದರಿಂದಾಗಿ ನನ್ನ ವಿನಂತಿ, ಮುಂದಿನ ತಿಂಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ನಾಡ ಹಬ್ಬ ಪರ್ಯಾಯ ಉತ್ಸವ ಕೂಡ ಜರುಗಲಿಕ್ಕಿದೆ. ಈ ಹಿಂದೆ ನಮ್ಮ ಯಡಿಯೂರಪ್ಪ ಸರ್ಕಾರ ಇರುವಾಗ ಪ್ರತಿ ಅನುದಾನ ಕೊಡುತ್ತೆ. ಅದರಿಂದ ಪರಿಹಾರ ನೀಡುವ ದೃಷ್ಟಿಯಲ್ಲಿ ಕನಿಷ್ಠ 50 ಕೋಟಿ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಹಾನಿಯಾದ ರಸ್ತೆಗಳಿಗೆ ಪುನರ್ ನಿರ್ಮಾಣಕ್ಕೆ ಅನುದಾನವನ್ನು ನೀಡಬೇಕಾಗಿ ವಿನಂತಿ ಮಾಡ್ತೇವೆ. ಅದರ ಜೊತೆಗೆ ಉಡುಪಿ ನಗರಕ್ಕೆ ಒಂದು ಹೊಸ UGD ಯೋಜನೆ, ಅದೇ ರೀತಿ ಈಗಾಗಲೇ ನಮ್ಮ ಉಡುಪಿಯ ನಗರಸಭೆಯನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಇತ್ತು. ಈಗಾಗಲೇ ಎಲ್ಲ ಅರ್ಹತೆಗಳು ಉಡುಪಿ ಜನರನ್ನು ಮೆಚ್ಚಿಸಿಕೊಂಡು ಟಿವಿಯಲ್ಲಿ ಬರ್ಬೇಕಂದ್ರೆ ಮಾತ್ರ ಆಗ್ತದೆ. ಇಲ್ಲಿ ಕೂತ್ಕೊಂಡು ನಿಮ್ಮ ಪ್ರಶ್ನೆ ಕೇಳಿ. ಅದೇ 3 ವರ್ಷದಲ್ಲಿ ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಕೆಲಸ ಆಗಬೇಕಲ್ಲ, ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನಗಳು ಬಿಡುಗಡೆ ಆಗಿಲ್ಲ. ಅಷ್ಟನ್ನು ಕೇಳಿ, ಅನುದಾನ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಉಡುಪಿಗೆ ಒಳ್ಳೆ ಅನುದಾನನೇ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ.
ಕೇಳಿದ್ದಾರೆ. SFCಲಿ 2023ರಲ್ಲಿ SFC ಮುಕ್ತ ನಿಧಿಯಲ್ಲಿ 2,11,00,000, ಕುಡಿಯೋ ನೀರಿಗೆ 10 ಲಕ್ಷ. 2024ರಲ್ಲಿ 2,64,00,000 ಮತ್ತು ಕುಡಿಯೋ ನೀರಿಗೆ 8,23,000. 25ರಲ್ಲಿ 2,16,00,000 ಮತ್ತು ಕುಡಿಯೋ ನೀರಿಗೆ 9.44 ಲಕ್ಷ. ಒಟ್ಟು ಸಭಾಧ್ಯಕ್ಷರೇ SFCಲಿ 7 ಕೋಟಿ ದುಡ್ಡು ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಮತ್ತು ಕುಡಿಯೋ ನೀರಿಗೆ 27 ಲಕ್ಷ ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಮತ್ತು 15ನೇ ಹಣಕಾಸು ಆಯೋಗದ ಅನುದಾನದ ಅಡಿಯಲ್ಲಿ 3 ವರ್ಷಗಳಿಂದ 23ಕ್ಕೆ 5,14,00,000, 23-24ಕ್ಕೆ 543 ಲಕ್ಷ, ಆಮೇಲೆ 25ಕ್ಕೆ 572. ಇದು ಬೇರೆ ಸಭಾಧ್ಯಕ್ಷರೇ. ಈ ಹಣ ಸಚಿವರೇ ತಾವು ಹೇಳ್ಬಿಡ್ತೀನಿ, ಆಮೇಲೆ ಕೇಳಿ, ಆಮೇಲೆ ಹೇಳ್ಬಿಡ್ತೀನಿ. ಆಮೇಲೆ ಸಭಾಧ್ಯಕ್ಷರೇ, ಇದೆಲ್ಲ ಆದಮೇಲೆ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಅಂತ 4 ಯೋಜನೆ ಅಡಿಯಲ್ಲಿ 22-23ನೇ ಸಾಲಿನಲ್ಲಿ ಸುಮಾರು 40 ಕೋಟಿ ರೂಪಾಯಿಗಳು ಇದಕ್ಕೆ ಮಂಜೂರಾಗಿರ್ತದೆ ಸಭಾಧ್ಯಕ್ಷರೇ. ಅದಾದ ನಂತರ 15ನೇ ಹಣಕಾಸಲ್ಲಿ ಮತ್ತೆ ಸಭಾಧ್ಯಕ್ಷರೇ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸಹ SBML ಸಹ ನಾವು ಹಣವನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ SFCಲಿ 23ರಲ್ಲಿ 514 ಲಕ್ಷ, 24ರಲ್ಲಿ 543 ಮತ್ತು 25ರಲ್ಲಿ 286 ಲಕ್ಷ ಸಭಾಧ್ಯಕ್ಷರೇ. ಮತ್ತು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 15 ಕೋಟಿ ಬಿಡುಗಡೆ ಆಗಿತ್ತು. 15 ಕೋಟಿ ರೂಪಾಯಿ ಸಹ ಈ 3 ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ ಸಭಾಧ್ಯಕ್ಷರೇ, ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ಸಿಪಾಲಿಟಿಗೆ ಸಭಾಧ್ಯಕ್ಷರೇ. ಮತ್ತು ಬಾಕಿ ಇರೋ ಅನುದಾನ ಸಭಾಧ್ಯಕ್ಷರೇ SFCಲಿ 15ನೇ ಹಣಕಾಸು ಯೋಜನೆಯಲ್ಲಿ 1ನೇ ಕಂತು 2,86 ಲಕ್ಷ ಹಣ ಬಂದೈ ಸಭಾಧ್ಯಕ್ಷ. ಈಗಾಗಲೇ ಬಿಡುಗಡೆ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇನ್ನು 2ನೇ ಕಂತಿನ ಹಣ ಕೇಂದ್ರ ಸರ್ಕಾರದಿಂದ ಬರಬೇಕು ಸಭಾಧ್ಯಕ್ಷ. ಅದಕ್ಕೆ ಈಗಾಗಲೇ ಪತ್ರ ವ್ಯವಹಾರ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಸಚಿವರು ಹೇಳ್ಬಿಡ್ತೀನಿ, 1 ನಿಮಿಷ ಸರ್. ಈ ಹಣ ಬಂದಮೇಲೆ ಆ ಹಣವನ್ನು ಸಹ ಅವ್ರಿಗೆ ಕೊಡಲಿಕ್ಕೆ ನಾವು ಕ್ರಮವನ್ನು ತಗೋತೀವಿ ಸಭಾಧ್ಯಕ್ಷರೇ. ಈಗ ಕಾಲಕ್ಕೆ ನಾವು ಉಡುಪಿ ನಗರಸಭೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ. ಇದೆಲ್ಲ ಆದಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಗರಾಭಿವೃದ್ಧಿ ಕೋಶ ಉಡುಪಿ ಸುಮಾರು 1,20 ಲಕ್ಷ ಬಿಡುಗಡೆಗೆ ಅನುದಾನ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಈ ಅನುದಾನವನ್ನು ಎಲ್ಲಿಂದ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಇದು ಪ್ರಸ್ತಾವನೆ ನಮ್ಮ DMಲ್ಲಿ ಅಲ್ಲಿ ಪಾಸ್ ಆದ ತಕ್ಷಣ ಆ ದುಡ್ಡನ್ನು ಸಹ ಅವರು ಕೊಡಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷ. ಮಾನ್ಯ ಸಚಿವರು ಈಗಾಗಲೇ ಉತ್ತರ ಕೊಟ್ಟ ಪ್ರಕಾರ ತಮಗೆ ತಿಳಿದಿರುವ ಹಾಗೆ ವಾಡಿಕೆಗಿಂತ ಹೆಚ್ಚು ಮಳೆ ನಮ್ಮ ಭಾಗದಲ್ಲಿ ಆಗಿದೆ. ಈಗಾಗಲೇ ತಾವು ಜಿಲ್ಲಾಧಿಕಾರಿ ಅಂತ ವರದಿ ಪಡ್ಕೊಂಡ್ರೆ ಗೊತ್ತಾಗ್ತದೆ ಎಷ್ಟು ಹಾನಿಯಾಗಿದೆ ಅಂತ. ಅದರಿಂದಾಗಿ ಇವತ್ತು ಇಡೀ ನಗರದಲ್ಲಿ ಸುಮಾರು 800 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆಗಳಿದೆ. ಎಲ್ಲ ರಸ್ತೆಗಳು ಹೊಂಡ ಬಿದ್ದು ಇವತ್ತು ಜನಸಾಮಾನ್ಯರು ಕೂಡ ಅದರಲ್ಲಿ ಸಮಸ್ಯೆಗೆ ಹೋದಾಗಿದ್ರೆ, ವಿಶೇಷವಾಗಿ ಅಂಗವಿಕಲರಿಗೆ ನೀಡುವಂಥ ಟ್ರೈಸೈಕಲ್ ಯಾವುದು 3 ಚಕ್ರ ವಾಹನದಲ್ಲಿ ಅಂಗವಿಕಲರು ಕೂಡ ಅದರಲ್ಲಿ ಚಲಿಸುವಂಥ ಪರಿಸ್ಥಿತಿಯಲ್ಲಿಲ್ಲ. ಅದರಿಂದಾಗಿ ನನ್ನ ವಿನಂತಿ ಮಾನ್ಯ ಸಚಿವರೇ, ಸುಮಾರು 800 ಕಿಲೋಮೀಟರ್ ವ್ಯಾಪ್ತಿ ರಸ್ತೆ ಇರುವಂಥ ನಮ್ಮ ಉಡುಪಿ ನಗರಸಭೆಗೆ ಒಂದು ಭಾಗದಲ್ಲಿ ಸಮುದ್ರ ಕೊರತೆ, ಇನ್ನೊಂದು ಭಾಗದಲ್ಲಿ ನಮ್ಮ ನದಿಯಿಂದ ಆಗುವ ಸಮಸ್ಯೆಗಳು ಕೊರತೆಗಳು. ಅದರಿಂದಾಗಿ ವಿಶೇಷವಾಗಿ 3 ಲಕ್ಷಕ್ಕೆ ಹತ್ತಿರ ಜನಸಂಖ್ಯೆ ಇರುವಂಥ ನಮ್ಮ ನಗರಕ್ಕೆ ಒಂದು ವಿಶೇಷ ಅನುದಾನವನ್ನು ನೀಡಿ ಈ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಕಂಡುಹುಡುಕಬೇಕಂತ ಸಮಸ್ಯೆ ಉಡುಪಿಯ ಜನರ ಪರವಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಅರವಿಂದ್ ಬೆಲ್ಲದ್. ಮಾನ್ಯ ಅಧ್ಯಕ್ಷರೇ, MB ಪಾಟೀಲ್. ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ 1241ರ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಉತ್ತರ ಕರ್ನಾಟಕದ ಬಹುದೊಡ್ಡ ಕೂಗಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಉದ್ದಿಮೆಗಳು ಬರ್ತಾ ಇಲ್ಲ, ಇಂಡಸ್ಟ್ರಿಗಳು ಬರ್ತಾ ಇಲ್ಲ ಅಂತ ಹೇಳಿ. ಸಾಕಷ್ಟು ಇಲ್ಲಿ ಜಾಗ ಇದ್ದರೂ ಕೂಡ, ಟ್ಯಾಲೆಂಟ್ ಅವೈಲೇಬಲ್ ಇದ್ದರೂ ಕೂಡ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ನಾವೆಲ್ಲ ಗೊತ್ತಾಗಿದೆ. ಈಗ ದೇವನಹಳ್ಳಿ ಹತ್ರ ಏನು ಏರೋಸ್ಪೇಸ್ ಪಾರ್ಕ್ ಗೌರ್ಮೆಂಟ್ ಮಾಡ್ಬೇಕಂತ ಮಾಡಿತ್ತು, ಅದಕ್ಕೆ ಅಲ್ಲಿಯ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಲ್ಲಿ ಮಾಡಬೇಕಾದಂಥ ಏರೋಸ್ಪೇಸ್ ಪಾರ್ಕ್ ಮಾಡ್ತಾ ಇಲ್ಲ ಈಗ ಅಲ್ಲಿ. ಹಾಗಾಗಿ ಅದೇ ರೀತಿ ಡಿಫೆನ್ಸ್ ಪಾರ್ಕ್ ಕೂಡ ಕರ್ನಾಟಕದಲ್ಲಿ 3 ಜಾಗದಲ್ಲಿ ಡಿಫೆನ್ಸ್ ಪಾರ್ಕ್ ಮಾಡ್ಬೇಕಂತೇಳಿ ಮಾನ್ಯ ಘನತೆ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿದೆ ಅಂಥೇಳಿ, ಅಂದ್ರೆ ಪ್ರಪೋಸಲ್ ಕಳಿಸಿದೆ ಅಂತ ನಾನು ಕೇಳಿಪಟ್ಟಿದ್ದೇನೆ. ಹಾಗಾಗಿ ಮಾನ್ಯ ಅಧ್ಯಕ್ಷರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮವರೇ ಆದ ಉತ್ತರ ಕರ್ನಾಟಕದವರೇ ಆದ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇರುವಂಥ
ಮಂತ್ರಿಗಳಾದ ಶ್ರೀ ಪಾಟೀಲ್ ಅವರಿಗೆ ನಾ ಮಾಡ್ಕೊಳ್ಳೋ ವಿನಂತಿ ಏನಂತಂದ್ರೆ ಈ ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕು ಇದು ಬೆಳಗಾಂದಿಂದ ಹುಬ್ಬಳ್ಳಿ ಧಾರವಾಡದ ನಡುವೆ ಏನು ಜಾಗ ಐತಿ, ಈ ಭಾಗದಲ್ಲಿ ಈ ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕ್ ಮಾಡ್ರಿ. ಮತ್ತು ಮೂರು ಜಾಗದಲ್ಲಿ ನೀವು ಡಿಫೆನ್ಸ್ ಪಾರ್ಕ್ ಮಾಡ್ತೇವೆ ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಹೋದ್ರೆ ಅವ್ರು ಎಲ್ಲೂ ಕೊಡೋದಿಲ್ಲ. ಅವ್ರು ಒಂದ ಕಡೆ ಎಲ್ಲರೂ ನಾವು ಪ್ರಪೋಸಲ್ ಕೇಳಿದ್ರೆ ಕೊಡ್ತಾರೆ. ಹಾಗಾಗಿ ಸೆಮಿ ಕಂಡಕ್ಟರ್ ಪಾರ್ಕ್ ಕೂಡ ನೀವು ಕೋಲಾರದಲ್ಲಿ ಒಯ್ದಿರಿ. ಅಟ್ಲೀಸ್ಟ್ ಇಲ್ಲರಿ ಏರೋಸ್ಪೇಸ್ ಪಾರ್ಕರೇ ಇಲ್ಲೇ ಡಿಫೆನ್ಸ್ ಪಾರ್ಕರೇ ನಮಗೆ ಈ ಭಾಗದಲ್ಲಿ ಕೊಟ್ಟರೆ ಉತ್ತರ ಕರ್ನಾಟಕಕ್ಕೆ ನೀವು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಕೈತಿ. ಹಾಗಾಗಿ ನಾನು ಘನವೆತ್ತ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದಂತಂದ್ರೆ ಇದಕ್ಕೆ ನೀವು ಪೂರಕ ಹೆಜ್ಜೆ ಅಂತ ತೆಗೆದುಕೊಳ್ರಿ. ಹಿಂದೆ ನಮ್ಮ ಆರ್ ವಿ ದೇಶಪಾಂಡೆ ಸಾಹೇಬರು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಕ್ಕೆ ಅವಾಗ ಟಾಟಾ ಇಲ್ಲಿ ಬಂತು, ಜಯೇಶ್ ಪಟೇಲ್ರು, ಅರವಿಂದ್ ದೇಶಪಾಂಡೆ ಆ ರೀತಿ ಈಗೂ ಕೂಡ ಆ ರೀತಿಯ ಪ್ರಶ್ನೆ ನಮ್ಗೆ ಆ ಏರೋಸ್ಪೇಸ್ ಇಂಡಸ್ಟ್ರಿಯನ್ನು ಮಂತ್ರಿ ಉತ್ತರ ಕೊಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.